ಮ್ಯಾಮ್ ಇವಾಗ ವಿನಯ್ ಪ್ರಸಾದ್ ಮ್ಯಾಮ್ ಜೊತೆಗೆ ಅಂತ ಓಕೆ ಅವಾಗಿಂದನೂ ಕೂಡ ಅವರು ಹೀರೋಯಿನ್ ಆಗಿದ್ದಂಥವ್ರು. ಅವ್ರ ಜೊತೆಗೆ ಸೀರಿಯಲ್ ಅಲ್ಲಿ ನೀವು ಆಕ್ಟ್ ತಂಗಿಯಾಗಿ. ತಂಗಿಯಾಗಿ ಅದು ಆಕ್ಟ್ ಮಾಡಿರ್ತೀರಾ. ಮಾಡಿದಾಗ ಅದೊಂದು ಫೀಲಿಂಗ್ ಇರುತ್ತಲ್ಲ, ಅದು ಹೇಗಿತ್ತು ಅಂದ್ರೆ ಭಯ ಭಯ ಸ್ಟಾರ್ಟಿಂಗ್ ಆ ಥರ ಏನಾರ ಅನಿಸ್ತಾ? ಹೌದು, ತುಂಬಾ ಭಯ ಇತ್ತು. ಯಾಕಂದ್ರೆ ನಾವು ರಂಗಭೂಮಿಯಿಂದ ಬಂದಿರೋದು. ಅಮ್ಮನೂ ಥಿಯೇಟ್ರ್ ಮಾಡಿದ್ದಾರೆ. ಅಮ್ಮ ಅವರು ಕಾಲೇಜ್ ಲೈಫಲ್ಲಿ. ಆದರೆ ತುಂಬ ಸೀನಿಯರ್ ಆರ್ಟಿಸ್ಟ್ ಅವರು. ಸೀನಿಯರ್ ಅಂದರೆ ಅವರ ವ್ಯಕ್ತಿತ್ವ ತುಂಬ ದೊಡ್ಡದು. ಅಂದರೆ ನಾವೆಲ್ಲ ಭಯ ಪಟ್ಕೊಂಡು ಅಯ್ಯೋ ಇವ್ರ ಮುಂದೆ ಮಾಡ್ತೀವ, ಅದು ಊರ್ಗಿತ್ತಿ ಪಾತ್ರ, ಜಾಸ್ತಿ ಮಾಡಿದ್ರೆ ಎಲ್ಲಿ ಓವರ್ ಆಗಿಬಿಡುತ್ತೋ, ಕಮ್ಮಿ ಮಾಡಿದ್ರೆ ಎಲ್ಲಿ ಕಮ್ಮಿ ಆಗಿಬಿಡುತ್ತೋ ಅಂತ ಭಯ. ಬಟ್ ಅವ್ರು ಎಷ್ಟು ಕಂಫರ್ಟಬಲ್ ಅಂದರೆ, ನಾನು ಯಾಕೆ ಗ್ಯಾಪ್ ಕೊಟ್ಟೆ ಅಂದರೆ, ಯಾವತ್ತೂ ಅವರೊಬ್ಬ ದೊಡ್ಡ ಆರ್ಟಿಸ್ಟು ಆ ಸುಪೀರಿಯಾರಿಟಿನ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಇಟ್ಕೊಂಡಿದ್ರು. ಕೆಲವರು ಸುಪೀರಿಯಾರಿಟಿನ ತೋರಿಸ್ತಾರೆ ಗೊತ್ತಾ, ಏಯ್ ನಾನು ಇದು ಸೀನಿಯರ್ ಆರ್ಟಿಸ್ಟ್, ನಾನು ಬಂದರೆ ನೀನು ನಮಸ್ಕಾರ ಹೇಳಬೇಕು, ನೀನು ಹಂಗಿರಬೇಕು ಅಂತ ಕೆಲವರು ಬಿಹೇವ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಸೆಟ್ಟಲ್ಲಿ. ನಮಸ್ಕಾರ ಮಾಡ್ತಿದ್ರೆ ಅವ್ರನ್ನ ತುಂಬ ಬೈದ್ಬಿಡ್ತಾರೆ. ಆ ಥರನೂ ಮಾಡಿದ್ದಾರೆ. ಇವ್ರು ನನಗೆ ನಮಸ್ಕಾರ ಮಾಡಲಿಲ್ಲ, ಅವ್ರು ನಾಳೆಯಿಂದ ಇರಬಾರ್ದು ಆರ್ಟಿಸ್ಟ್ ಅನ್ನೋ ಥರ ಎಲ್ಲ ಮಾತಾಡಿರ್ತಾರೆ. ಬಟ್ ವಿನಯಾ ಪ್ರಸಾದಮ್ಮ ಹೆಸರಿಗೆ ತಕ್ಕಂಗಿದ್ದಾರೆ, ತುಂಬ ವಿನಯ. ಅವ್ರ ಸುಪೀರಿಯಾರಿಟಿನ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಇಟ್ಕೊಂಡಿದ್ದಾರೆ ಅವರು. ಅಂದರೆ ಯಾರಾದರೂ ಅವ್ರು ಬಂದರೆ ನಾವೆಲ್ಲ ಲೈಕ್ ಜೇನ್ಗೂಡ್ ಥರ. ನಮ್ಮ ಇಡೀ ಪಾರು ಸೆಟ್ಟೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಅದು. ಪಾಪ ಇದನ್ನು ನಮ್ಮ ದಿಲೀಪ್ ಸರು ಹೇಳ್ತಾ ಇದ್ರು, ಇಂಥ ಟೀಮ್ನ ನಾನು ಮತ್ತೆ ಎಲ್ಲೂ ಕಟ್ಟಕ್ಕಾಗಲ್ಲ, ಮತ್ತೆ ಇನ್ನೆಂದೂ ಕಟ್ಟಕ್ಕಾಗಲ್ಲ, ಹಿಂದೆನೂ ನಾನು ಕಟ್ಟಿಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ರು ಇದನ್ನ. ಲಾಸ್ಟ್ ನಮ್ಮ ಪಾರು ಮುಗಿಯುವಾಗ ಎಲ್ಲರೂ ತುಂಬ ಫೀಲ್ ಮಾಡ್ಕೊಂಡಿದ್ರು. ಬಿಕಾಸ್ ನಮ್ಮ ಸೀರಿಯಲ್ಗೆ ಮೈಲ್ ಸ್ಟೋನ್ ಅಂತ ಹೆಸರಿಟ್ಟಿದ್ರು, ತುಂಬ ಅದೃಷ್ಟದ ಮಗು ಅಂತ. ನಮ್ಮ ಚಾನಲ್ ಅವರು ಫೀಲ್ ಮಾಡ್ಕೊಂಡಿದ್ದಾರೆ ಅದನ್ನ ಮುಗಿಸುವಾಗ. ಪಾರು ಮುಗ್ಸಕ್ಕೆ ಯಾರು ಇಷ್ಟ ಇರ್ಲಿಲ್ಲ. ನೀವು ಯಾವ ಸ್ಲಾಟ್ ಅಲ್ಲಿ ಹಾಕಿದ್ರು ನಾವು TRP ಇರ್ತಿತ್ತು ನಮ್ಗೆ. 7:30, 6:30, 5:30, 10:30, 9:30 ಎಲ್ಲ ಟೈಮ್ಗೂ ಬಿಸಾಕ್ಬಿಟ್ಟಿದ್ದಾರೆ ನಮ್ಮನ್ನ. ಒಂಥರ ಈ ಸ್ವಂತ ಮಗು. ಈ ಬೇರೆ ಮಕ್ಳು ಬಂದಾಗ ನಾವು ನಮ್ಮ ಸ್ವಂತ ಮಕ್ಳನ್ನ ಸ್ವಲ್ಪ ಸೈಡ್ ಬಿಟ್ಟೆ, ಪಾಪ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನೆಂಟರು ಬಂದ್ರೆ ನಮ್ಮ ಮನೆಯವ್ರು ಯಾರು ನೆನ್ಪಿರಲ್ಲ, ಅವ್ರು ಚೆನ್ನಾಗಿ ಊಟ ಮಾಡ್ಬೇಕಂತ ನೋಡ್ತೀವಿ. ಇಲ್ಲ, ಹಂಗಿಲ್ಲ, ನಮ್ನ ಬಿಸಾಕ್ಬಿಡೋರು ಆ ಥರ. ಬಿಸಾಕಿ ಓಕೆ ನಮ್ಗೇನು ತೊಂದರೆ ಇಲ್ಲ, ನಾವು ಎಲ್ಲಿದ್ರು ಬರ್ತೀವಿ ಅಂತ ಆ ಥರದೊಂದು ಅವರೇ ಹೇಳಿದ್ದಾರೆ ಬಾಯ್ ಬಿಟ್ಟಿದ್ದನ್ನ. ಸೊ ನಮ್ಮ ಪಾರು ಟೀಮ್ ಅಂದರೆ ಒಂದು ಡ್ರೀಮ್ ಫ್ಯಾಮಿಲಿ ಅದು. ಆ ಥರ ಇನ್ನೊಂದು ಟೀಮ್ನ ನಾನು ನೋಡೋಕ್ಕಾಗಲ್ಲ. ಆದರೆ ಎಲ್ಲ ಶೂಟಿಂಗ್ ಸೆಟ್ಟಲ್ಲೂ ನನಗೊಂದು ಒಳ್ಳೆ ವಿಷಯ ಹೇಳ್ಕೊಟ್ರು ವಿನಯಮ್ಮ. ಏನಂದರೆ ನಾವೆಲ್ಲೋದ್ರೂ ಪಾಸಿಟಿವ್ ಆಗಿರೋದು, ಯಾರ ಬಗ್ಗೆನೂ ನೆಗೆಟಿವ್ ಮಾಡ್ತಾ ಇರೋದು. ಗೊತ್ತಲ್ವಾ, ಹೆಣ್ಮಕ್ಳು ಸೇರಿದ್ರೆ ಅವಳು ಹಂಗಂತೆ ಕಣೆ, ಇವಳು ಹಿಂಗಂತೆ ಕಣೆ ಅಂತ ನಾವು ಮಾತಾಡ್ತೀವಿ. ನಮ್ಮ ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಳು ಮಾತಾಡ್ತಾರೆ, ಅವ್ರದ್ದು ಹೊರಗೆ ಬರಲ್ಲ, ನಮ್ಗೆ ಹೊರಗೆ ಬಂದ್ಬಿಡುತ್ತೆ. ನಾವು ಏನು ಬ್ಯಾಕಲ್ಲಿ ಏನು ಮಾತಾಡ್ತಿರ್ಲಿಲ್ಲ. ಏನೋ ಇದ್ರು ನೇರವಾಗಿ ಮುಖಕ್ಕೆ ಹೇಳ್ಕೊಂಡು ಜಗಳ ಆಡಿ ಮಾತಾಡ್ಸೋದೆಲ್ಲ ಬಿಟ್ಬಿಟ್ಟು ಇದೆಲ್ಲ ಮಾಡಿದೀವಿ ನಾವು ನಮ್ಮ ಸೆಟ್ಟಲ್ಲಿ. ಬಟ್ ಎಂಡ್ ಆಫ್ ದ ಡೇ ಹೆಂಗಾಯ್ತು ಅಂದರೆ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ, ಒಂದು ಕ್ರೇಜಿ ಕುಟುಂಬ ಥರ ನಮ್ಮದು. ಯಾಕಂದರೆ ವಿನಯಮ್ಮ, ನಾಗೇಶ್ ಯಾದವ್ ಸರ್, ಆಮೇಲೆ ನಾಗೇಂದ್ರ ಶಾ ಸರ್, ಸುಮಾ ಶಾಸ್ತ್ರಿ ಅವರು, ಆಮೇಲೆ ಈ ಥರದ್ದೆಲ್ಲ ಒಂದು ಒಳ್ಳೆ ಸೀನಿಯರ್ ರೀತಿಯ ಒಂದು ಟೀಮ್ ನಮ್ಮದು. ಆಮೇಲೆ ಶರತ್ ಮೊದಲಿಂದ ಸೀರಿಯಲ್ ಮಾಡ್ಕೊಂಡು ಬಂದಿದ್ದಾರೆ, ಸಿದ್ದುನು ಮಾಡ್ಕೊಂಡು ಬಂದಿದ್ದಾನೆ. ನಾನು ಮೋಕ್ಷಿತಾ ಪಾಪ ಹೊಸಬ್ಳು, ಪವಿತ್ರ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಶ್ರೀಧರ್ ಸರ್ ಮಾಡ್ಕೊಂಡು ಬಂದಿದ್ರು ಅವರು ತುಂಬ ಸೀರಿಯಲ್ಗಳನ್ನ. ಒಂಥರ ಮಿಕ್ಸ್ಚರ್ ಆಫ್ ನ್ಯೂ ಕಮರ್ಸ್ ಆ್ಯಂಡ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಮತ್ತು ಮಿಡ್ಲ್ ಎಕ್ಸ್ಪೀರಿಯನ್ಸ್ಡ್, ಗೊತ್ತಾಯ್ತಾ, ಈ ಥರ ಇತ್ತು. ಆ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ನಮ್ಮದು. ಆಮೇಲೆ ಅದಕ್ಕೆಲ್ಲ ಕಾರಣ ವಿನಯಾ ಪ್ರಸಾದಮ್ಮ. ಆಮೇಲೆ ನಮಗೇನೇ ಲೋ ಫೀಲ್ ಆದಾಗ ಅವರೊಂದು ಒಳ್ಳೆ ಧೈರ್ಯ ಕೊಡೋರು. ನಾನು ತುಂಬ ಪರ್ಸ್ನಲ್ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೋತಿದ್ದೆ. ಅಮ್ಮ ಕರೆಕ್ಟಾಗಿ ಸಜೆಷನ್ ಕೊಡೋರು, ಇದು ಹಿಂಗೆ ಮಾಡಿದ್ರೆ ಹಿಂಗೆ ಸರಿ ಹೋಗುತ್ತೆ, ನೋಡಿ ಒಂದ್ಸಲ ಹಿಂಗೆ ಮಾಡು, ಹಂಗೆ ಹೇಳ್ತಿರ್ಲಿಲ್ಲ. ಇದನ್ನ ಮಾಡಿದ್ರೆ ಇದು ಸರಿ ಹೋಗ್ಬೋದಾ, ಏನು ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಹೇಳ್ತೀವಿ ಅನ್ನೋದು ಮುಖ್ಯ. ಅದು ವಿನಯಾ ಪ್ರಸಾದಮ್ಮ ತುಂಬ ಚೆನ್ನಾಗಿ ಮಾಡೋರು. ಈಗ ನೀವೇನಾದರೂ ನನಗೆ ಕಲಾ ಸುಂದರಿ ಅಂತ ಕರೀತಾರೆ ಅಮ್ಮ. ಈಗ ಏನಾದರೂ ಒಂದು ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ಅಮ್ಮ ನಕ್ಬಿಡೋರು ಜೋರಾಗಿ. ಅಮ್ಮ ಯಾಕೆ ಹಿಂಗೆ ನಗ್ತಿದ್ದಾರೆ ಅಂತ ಹೇಳಿದ್ರೆ ನನ್ನ ಡೈಲಾಗ್ ಓದ್ಬಿಟ್ಟು ನಗ್ತಾ ಇರ್ತಿದ್ರು ಅವರು. ಇದನ್ನ ಇವಳು ಹೆಂಗೆ ಮಾಡ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಂಡು ನಗೋರು ಅವರು. ಅಂದರೆ ಅಪ್ರಿಸಿಯೇಷನ್, ನನ್ನ ಎದುರಿಗಿರುವ ನಟ ಅಥವಾ ನಟಿ ಹೆಂಗೆ ಮಾಡ್ತಾರೆ ಅನ್ನುವ ಊಹೆ ಮಾಡಿಕೊಂಡು ಅವ್ರು ನಗೋದಿದೆಯಲ್ಲ, ದಟ್ ಮೇಕ್ಸ್ ವೆರಿ. ಅಮ್ಮ ಎಲ್ಲರೂ ತುಂಬ ಪ್ರೈಸ್ ಮಾಡೋರು. ಅಯ್ಯೋ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡ್ತೀಯಾ, ಆಮೇಲೆ ನೀನು ಎಷ್ಟು ಚೆನ್ನಾಗಿ ರೆಡಿ ಆಗಿದೆಯಾ. ಎಲ್ಲರೂ, ನಾನೊಬ್ಬಳೇ ಅಲ್ಲ,
ನಮ್ಮನ್ನ ಎಲ್ರೂ ಒಂಥರ ಪಾಸಿಟಿವ್ ದಾರಿಗೆ ಅವ್ರು ತಂದಿದ್ದು. ನಾವ್ ಎಲ್ರು ನಮ್ ಸಿದ್ದು ನಮ್ ಶರತ್ ಅಂತೂ ತುಂಬಾ ಅವ್ರ ಪಾಪ ಆರಾಮಾಗಿ ಪಾಸಿಟಿವ್ ಬಾಯ್ಸ್ ಅವ್ರಿಬ್ರು. ಆಮೇಲೆ ನಾಗೇಶ್ ಯಾದವ್ ಅವ್ರು ತುಂಬಾ ಸೀನಿಯರ್ ಆರ್ಟಿಸ್ಟು ಮತ್ತೆ ಎಡಿಟರು. ಅಪ್ಪಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಏನ್ ಸರಿ ಮಾಡ್ಬೇಕು ಏನ್ ತಪ್ಪು ಮಾಡ್ಬೇಕಂತ, ಕರೆಕ್ಟಾಗಿ ಹೇಳೋರು ಅದನ್ನೆಲ್ಲ. ಸೊ ವಿನಯಾ ಪ್ರಸಾದ್ ಅಮ್ಮನಿಂದ ನನಗೆ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಅಂದರೆ ಒಳ್ಳೆ ಅಮ್ಮ. ನಂಗೆ ಒಳ್ಳೆ ಅಮ್ಮ. ನಾನು ಯಾವಾಗ ಅಮ್ಮ ಅಂತ ಮೆಸೇಜ್ ಮಾಡಿದ್ರು ಶಿಲ್ ಟೆಕ್ಸ್ಟ್ ಮೀ ಬ್ಯಾಕ್. ಆಮೇಲೆ ವಾಯ್ಸ್ ನೋಟ್ ಕಳ್ಸಿದ್ರು, ಏನು ಸುಂದ್ರಿ ಸೀರಿಯಲ್ ಮಾಡ್ತಿದ್ಯಾ, ಸಖತ್ತಾಗಿ ಮಾಡ್ತಿದ್ಯಾ ಅಂತ ಅಂದರೆ ಒಂದು ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ಸೆಟ್ಟಲ್ಲೇ ನಾವು ಪಾತ್ರ ಮಾಡ್ತಿದ್ರೆ ಕ್ಯಾಮ್ರಾದ ಹಿಂದೆ ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ನಾವು ಮಾಡೋದನ್ನೆಲ್ಲ ನೋಡಿ ಒಂದು ಚಪ್ಪಾಳೆ ಕೇಳಿಸೋದು, ಥ್ಯಾಂಕ್ ಯು ಅಂತ. ನಾವೆಲ್ಲ ಎಲ್ಲರೂ ನಾವು ತುಂಬ ಪ್ರೈಸ್ ಮಾಡ್ತಿದ್ವಿ. ನೀನು ಎಷ್ಟು ಚೆನ್ನಾಗಿ ಮಾಡಿದೆ ಮೋಕ್ಷಿತಾ ಈ ಸೀನ್ ಅಂದರೆ ಪಾರು. ಆಮೇಲೆ ಜನನಿ ಎಷ್ಟು ಚೆನ್ನಾಗಿ ಮಾಡಿದೆ. ಆಮೇಲೆ ಪ್ರೀತು, ಶರತ್ ಎಷ್ಟು ಚೆನ್ನಾಗಿ ಮಾಡಿದ್ರಿ ಈ ಸೀನ್ ಎಲ್ಲ. ಮಗು ನಮ್ಮ ಜೊತೆ ಆಮೇಲೆ ಲಾಸ್ಟಲ್ಲಿ ಬಂದ್ಲು ನಮ್ಮ ಪ್ರಾಣ್ವಿ ಗುಬ್ಬಿ, ಅವಳು ಲಕ್ಷ್ಮಿ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಅವಳಂತೂ ಅಮೇಝಿಂಗ್. ಅವಳು ಬಂದ್ಮೇಲೆ ನಮ್ಮ ಫ್ಯಾಮಿಲಿದೊಂದು ಕಳೆನೇ ಒಂಥರ ಬೇರೆ ಥರ ಚೇಂಜ್ ಆಯಿತು. ಬಿಕಾಸ್ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಅವಳು ದೇವರು ಗಾಡ್ ಗಿಫ್ಟ್. ಅವಳು ಒಂಥರ ಮಗು. ಅವ್ರ ಫ್ಯಾಮಿಲಿ ನಂಗೆ ತುಂಬ ಫ್ರೆಂಡ್ಸು. ಆ ಸೀರಿಯಲಿಂದ ನಮಗೆ ತುಂಬ ಒಳ್ಳೊಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಸೊ ನನ್ನ ಮನೇಲಿ 2 ಸಲ ನಾವು ಪಾಟ್ಲಾಕ್ ಮಾಡಿದ್ವಿ. ಎಲ್ಲರೂ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದು ವಿನಯಾ ಪ್ರಸಾದ್ ಅಮ್ಮ ನಮ್ಮ ಮನೆಗೆ ಬಂದಿದ್ರು, ಮೋಕ್ಷಿತಾ, ಆಮೇಲೆ ಪವಿ, ಶರತ್, ಸಿದ್ದು, ಅವ್ರ ವೈಫ್ಗಳು. ನಮ್ಮ ಸಿದ್ದು ಶರು ಹೊಸದಾಗಿ ಮದುವೆ ಆಗಿದ್ರು ಅವಾಗ ಅವ್ರ ಹೆಂಡತಿನ ಕರ್ಕೊಂಡು. ಸೊ ನನಗದು ಹಬ್ಬ ಆ್ಯಕ್ಚುಲಿ, ಅದು ನನ್ನ ನಿಜವಾದ ಯುಗಾದಿ ಹಬ್ಬ. ಅವರೆಲ್ಲ ನಮ್ಮ ಮನೆಗೆ. ನಮ್ಮ ಕಸ್ತೂರಿ ನಿವಾಸ ಟೀಮ್ ಬಂದಿದೆ. ಇನ್ಮೇಲೆ ಪ್ಲಾನ್ ಮಾಡ್ಬೇಕು, ನಮ್ಮ ಬ್ರಹ್ಮಗಂಟು ಟೀಮ್ನ ಪ್ಲಾನ್ ಮಾಡ್ಬೇಕು ಮನೆಗೆ. ಆಮೇಲೆ ನಮ್ಮ ಉದೋ ಎಲ್ಲಮ್ಮ ಸೀರಿಯಲ್ ಪಾತ್ರ ಮಾಡ್ತಿದ್ದೀನಲ್ಲ, ಅಲ್ಲಿ ನಟರು ಅಷ್ಟೇನೆ ತುಂಬ ಅದ್ಭುತ. ಶ್ರೀನಿವಾಸ್ ಸರ್ ಅಂತಿದ್ದಾರೆ, ನನ್ನ ಮಗ ಜಯಂತ್ ಅಂತ ಇದ್ದಾನೆ, ಜಮದಗ್ನಿ ಕ್ಯಾರೆಕ್ಟರ್ ಮಾಡೋನು ಜಯಂತ್ ಅಂತಿದ್ದಾನೆ. ನಾನು ಆಮೇಲೆ ನಮ್ಮ ಡೈರೆಕ್ಟರ್ಗಳು ತ್ರಿಶೂಲ್ ಸರ್ ಆಗ್ಬೋದು, ರವಿ ಸರ್ ಆಗ್ಬೋದು, ಆಮೇಲೆ ನಮ್ಮ ಈಗ ನಿರ್ದೇಶನ ಮಾಡ್ತಿರೋ ಮಲ್ಲಿಕಾರ್ಜುನ್ ಅವ್ರಾಗ್ಬೋದು. ಆಮೇಲೆ ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ ನಮಗೆ. ಯಾರು ಯಾವತ್ತು ಹಿಂಗೇ ಮಾಡಿ ಅಂತಲ್ಲ ಯಾವತ್ತು ಆ್ಯಟಿಟ್ಯೂಡ್ ತೋರಿಸಿಲ್ಲ. ನಾವು ಕಲಾವಿದರು ಅನ್ನೋ ನಂಬಿಕೆ ಮೇಲೆ ಅವರು ಸ್ಕ್ರಿಪ್ಟ್ ನಿಂಗೆ ಕೊಟ್ಬಿಟ್ಟು ಹಿಂಗೆ ಮಾಡಿ ಮುಗೀತು. ಸೊ ಆ ಥರದ್ದು ಒಂದನ್ನು ಆ ಪ್ರೊಫೆಷ್ನಲ್ ಇದನ್ನು ಸೀರಿಯಲು ಸಿನಿಮಾಗಂತ ಬಂದಮೇಲೆ ಕಲ್ತಿದ್ದು ನಾನು ವಿನಯಾ ಪ್ರಸಾದ್ ಅಮ್ಮನಿಂದ. ಆ್ಯಂಡ್ ತುಂಬ ನಾನು ಕಲ್ತಿದ್ದೀನಿ ತುಂಬ. ಯಾಕಂದ್ರೆ ನಮಗೆ ಗೊತ್ತಿಲ್ಲಲ್ಲ, ನಾವು ಹೊಸದಾಗಿ ಬಂದುಬಿಡ್ತೀವಿ. ಯಾರ ಹತ್ರ ಹೆಂಗೆ ಮಾತಾಡಬೇಕು, ಹೆಂಗೆ ಬಿಹೇವ್ ಮಾಡಬೇಕು, ಏನನ್ನು ಹೇಳಬೇಕು, ಏನನ್ನು ಹೇಳಬಾರ್ದು ಅದು ನಮಗೆ ಗೊತ್ತಿರಲ್ಲ. ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅದರಲ್ಲಿ. ಅದನ್ನು ಕೂಡ ತುಂಬ ಯೋಚನೆ ಮಾಡಿ ಹೇಳ್ಕೊಡ್ತಾರೆ. ನನ್ನ ಕೇಳಿದ್ರೆ ವ್ಯಕ್ತಿ ಅಥವಾ ವ್ಯಕ್ತಿತ್ವನ ಉಳಿಸ್ಕೊಳ್ಳೋದು ಯಾವ ಥರ ಅಂತ ನಾನು ವಿನಯಮ್ಮ ನೋಡಿ ಕಲ್ತಿದ್ದೀನಿ. ಆಮೇಲೆ ನನ್ನ ಟೀಮು, ನಮ್ಮ ಸಿದ್ದು, ನಮ್ಮ ಶರತ್ತು, ಇವರೆಲ್ಲ ಅಮೇಝಿಂಗ್. ಅವ್ರದ್ದು ಪರ್ಸನಾಲಿಟಿ ಅವರಿಬ್ರು ಸೂಪರ್. ಅಂದರೆ ನನ್ನ ಹತ್ರ ಯಾವತ್ತೂ ಒಂಥರ ಮಕ್ಳ ಥರ ಕಿತ್ತಾಡ್ಕೊಂಡು ನಾವಂತ ಅಯ್ಯೋ ನನ್ನ ಬೀನ್ ಬ್ಯಾಗ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಗುದ್ದಿ ಜಗಳ ಆಡಿ ನಿದ್ದೆ ಬಂದರೆ ಮಲ್ಕೊಂಡು ಒದಾಡ್ಕೊಂಡು ಬೈಕೊಂಡು ನಗೋದಂದ್ರೆ ನಮ್ಮ ಪಾರು ಸೆಟ್ಟಲ್ಲಿ ಬ್ರೇಕ್ ಬಿಟ್ರೆ ನಮ್ಮ ನಗು ಎಷ್ಟೋ ದೂರದವರೆಗೂ ಕೇಳ್ತಿರೋದು. ನಮ್ಮ ಡೈರೆಕ್ಟ್ರು ನೀವು ತುಂಬ ಗಲಾಟೆ ಮಾಡ್ತೀರಾ ಎಲ್ಲರೂ ಅಂತ ಅನ್ನೋರು. ಸರ್ ನಾವು ಗಲಾಟೆ ಮಾಡಿಲ್ಲ, ನಗ್ತಾ ಇದ್ವಿ, ನಮಗೆ ಸಿಗೋದೇ ಆ ಟೈಮು ನಗಕ್ಕೆ. ಇನ್ನೆಲ್ಲವಾಗ್ಲೂ ರೋಲ್ ಹೇಳ್ತಾರೆ, ಸೈಲೆಂಟ್ ಹೇಳ್ತಾರೆ, ಕಟ್ ಅಂತಾರೆ, ನಮ್ಗೆ ಎಲ್ಲಿ ಟೈಮ್ ಸಿಗುತ್ತೆ? ಹೌದು. ಇಲ್ಲ ಬಿಟ್ರೆ ಯಾವ್ದೋ ಯಾರ್ದೋ ನಿದ್ದೆ ಹೊಡಿತಾ ಇರ್ತೀವಿ. ಇನ್ನೇನು ಮಾಡೋಕ್ಕೆ ಸಾಧ್ಯ? ನಮಗೆ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಇಡೀ ದಿನ ನಮ್ಮ ಮಿಷನ್ನ ನಾವು ಸ್ವಿಚ್ ಆನ್ ಸ್ವಿಚ್ ಆಫ್ ಆಗೋಕ್ಕೆ. ಸೊ ನಮಗೂ ಒಂದು ಬ್ರೇಕ್ ಅಂತ ಬೇಕಲ್ಲ. ಸೊ ನಮ್ಮ ಫ್ಯಾಮಿಲಿ, ನಮ್ಮ ಮನೆಯಲ್ಲಿ ಎಷ್ಟು ಅವರ್ ಇರ್ತೀವೋ ಅದೆಷ್ಟು ಇಂಪಾರ್ಟೆಂಟು. ನಾವು ಶೂಟಿಂಗಲ್ಲೂ ಅಷ್ಟೇ ಬೇರೆಯವ್ರ ಜೊತೆ ಕೆಲಸ ಮಾಡ್ತೀವಿ, ಇಡೀ ದಿನ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಸೊ ಸ್ವಲ್ಪ ಫ್ರೆಶ್ ಆಗಿರ್ಬೇಕು. ಸೀರಿಯಲ್ ಇಂಡಸ್ಟ್ರಿ ಆ್ಯಕ್ಚುಲಿ ತುಂಬ ಸೂಪರು. ಅದನ್ನ ನಾವು ಹೆಂಗೆ ತೊಗೊಳ್ತೀವಿ ಅನ್ನೋದ್ರ ಮೇಲಿದೆ. ನಾವು ಯಾರ ಜೊತೆ ಹೆಂಗೆ ಬಿಹೇವ್ ಮಾಡ್ತೀವಿ, ಏನು ಮಾತಾಡ್ತೀವಿ, ಯೋಚನೆ ಮಾಡಿ ಮಾತಾಡಬೇಕು, ಯೋಚನೆ ಮಾಡಿ ಬಿಹೇವಿಯರ್ ಇರಬೇಕು. ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಇದ್ಬಿಡೋದಲ್ಲ, ಹೆಂಗೆಂಗೋ ಮಾತಾಡ್ಬಿಡೋದಲ್ಲ. ಇದೆಲ್ಲ ನಾನು ಮಾಡಿದ್ದೀನಿ ಮೊದಲು, ಆಮೇಲೆ ಅದನ್ನ ತಿದ್ಕೊಂಡಿದ್ದೀನಿ ಕೂಡ. ಯಾರಿಗಾದ್ರೂ ಹರ್ಟ್ ಆಗಿರುತ್ತೆ, ಪಾಪ ಸಾರಿ ನಾನು ಯಾರಿಗಾದ್ರೂ ಹರ್ಟ್ ಮಾಡಿದರೆ. ಆಮೇಲೆ ಯಾರಿಗೋ ನಾವೇನೋ ಅಂದ್ಬಿಡ್ತೀವಿ ಸಡನ್ ಆಗಿ, ಯಾಕೆ ನಮಗೆ ಗೊತ್ತಿರಲ್ಲ ನೋಡಿ ಪ್ರಪಂಚ. ಆಮೇಲೆ ಒಂದು ಏನು ನಮಗೆ ಸೀರಿಯಸ್ ವಿಷಯ ಅರ್ಥ ಆಗಿದ್ದು ಅಂದರೆ, ನಮ್ಮ ಮನೆ ಬಾಗಿಲು ದಾಟಿದ ಮೇಲೆ ಯಾವುದ್ರ ಬಗ್ಗೆನೂ, ಯಾರ ಬಗ್ಗೆನೂ, ಸಿಚುವೇಶನ್ ಬಗ್ಗೆ ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡಬಾರ್ದು. ವಾಟ್ ಈಸ್ ದೇರ್, ವಾಟ್ ಈಸ್ ನಾಟ್ ದೇರ್ ತಾಲೆನೇ ಕೆಡ್ಸ್ಕೋಬಾರ್ದು. ನಮ್ಮ ಮನೆ ಒಳಗಡೆನೆ ನಮ್ದೇನಿದ್ರು ಕಂಪ್ಲೇಂಟ್. ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ರೆ, ಅಪ್ಪ ನನಗೇನೋ ಈ ಬಟ್ಟೆ ಸರಿ ಹೋಗ್ತಿಲ್ಲ ಅಂದರೆ ನಾಳೆ ಹೊಸ ಬಟ್ಟೆ ಕೊಡಿಸ್ತಾರೆ. ಹೌದು, ಅವರ ಶಕ್ತಿ ಮೀರಿ. ಇಲ್ಲ ಅಮ್ಮ ನನಗೆ ಈ ಊಟ ಸರಿ ಹೋಗಿಲ್ಲ ಅಮ್ಮ, ಇದು ಯಾಕೋ ನೀನು ಯಾಕೋ ಸಾರು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ
ಮೋಸ್ಟ್ಲಿ ನಮ್ಮಮ್ಮ ನಾಳೆ ಸರಿ ಮಾಡ್ಕೋಬೋದು ಅದನ್ನು. ನೀ ಹೊರಗಡೆ ಬಂದು ಚೆನ್ನಾಗಿಲ್ಲ ಅಂದರೆ ಬೇಕಾದರೆ ತಿನ್ನು, ಬೇಡ ಅಂದರೆ ಹೋಗು ಅಂತಾರೆ. ನಿಜ ಅಂತಾರೆ. ಆಮೇಲೆ ಅಯ್ಯೋ ಇವತ್ತು ಯಾಕೋ ದಿನ ನನಗೆ ಒಂಥರ ಮೂಡ್ ಸರಿ ಇಲ್ಲ ಅಂತ ನೀನು ಹೊರಗಡೆ ಹೇಳ್ಕೊಳಕ್ಕಾಗಲ್ಲ, ಶೂಟಿಂಗಲ್ಲಿ ಹೇಳೋಕ್ಕಾಗಲ್ಲ. ಯು ಕಾಂಟ್ ಇವನ್ ಶೋ. ನನ್ನ ಫ್ಯಾಮಿಲಿಗೆ ಮಾತ್ರ ನಾನು ತೋರ್ಸೋಕ್ಕೆ ಸಾಧ್ಯ. ಸೊ ನನ್ನ ಫ್ಯಾಮಿಲಿ ಯಾರು? ನನ್ನ ಫ್ರೆಂಡ್ಸು. ಸೊ ಇದನ್ನು ನಾನು ಕಲ್ತಿದ್ದೀನಿ. ಮನೆ ಬಾಗಿಲು ದಾಟಿದ ಮೇಲೆ ಯಾವ ಕಾರಣಕ್ಕೂ ಯಾವುದಕ್ಕೂ ಕಂಪ್ಲೇಂಟ್ ಮಾಡಬೇಡಿ. ಆದರೆ ಹೋಗಿ ಇಲ್ವಾ ಮನೇಲಿ ಇದ್ಬಿಡಿ ಅಷ್ಟೇ. ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇಲ್ಲ ಇದಿರುತ್ತೆ, ಇಲ್ವಾ ಇದು ನಿನಗೆ ಬೇಕೇ ಬೇಕಾ, ನೀನು ಮನೆಯಿಂದ ಮಾಡ್ಕೊಂಡು ಹೋಗು. ಊಟ ಬೇಕಾ, ಮನೆಯಿಂದ ಮಾಡ್ಕೊಂಡು ಹೋಗು. ನಿನಗೆ ಇದು ಇನ್ನೇನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ನಿನ್ನ ಇದಕ್ಕೆ, ತೊಗೊಂಡೋಗು. ಎಕ್ಸ್ಪೆಕ್ಟ್ ಮಾಡಬೇಡ. ಎಕ್ಸ್ಪೆಕ್ಟ್ ಮಾಡಿದ್ಯಾ ಅಂದರೆ ನಿನಗೆ ಹರ್ಟ್ ಆಗ್ತಾನೇ ಇರುತ್ತೆ, ಲೈಫ್ ಟೈಮ್ ಅದು ಹರ್ಟ್ ಆಗ್ತಿರುತ್ತೆ. ಸೊ ನಾನು ಅದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಬಿಟ್ಟೆ ಇದರಿಂದ, ನಮ್ಮ ಮನೆ ಬಾಗಿಲಿಂದ ದಾಟಿದ ಮೇಲೆ. ಎಲ್ರಿಗೂ ನನ್ನ ಸಜೆಷನ್ ಏನಂದರೆ ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡಬೇಡಿ. ಬಿ ಹ್ಯಾಪಿ. ಏನಿದೆಯೋ ಅದರಲ್ಲಿ ಹ್ಯಾಪಿಯಾಗಿರಿ. ನಿಮ್ಮ ಮನೆಗೆ ಬಂದಮೇಲೆ ನಿಮ್ದೇನೇ ಸುಪೀರಿಯಾರಿಟಿಗಳನ್ನ ಮೇಂಟೈನ್ ಮಾಡಿ. ಹೊರಗಡೆ ವರ್ಕ್ ಆಗಲ್ಲ. ಬಿಕಾಸ್ ಆ್ಯಟಿಟ್ಯೂಡ್ ಅನ್ಕೊಂಡ್ಬಿಡ್ತಾರೆ. ಓ ಏನು ಇವಳು ಮನೇಲಿ ಡೈಲಿ ಬಿರಿಯಾನಿ ತಿಂತಾಳ, ಇಲ್ಲ ಅನ್ನ ತಿನ್ನೋಕ್ಕಾಗಲ್ವಾ? ಸೊ ತುಂಬ ಸಣ್ಣ ವಿಷಯ, ಬಟ್ ಇದು ತುಂಬ ದೊಡ್ಡ ದೊಡ್ಡ ಅರ್ಥಗಳನ್ನು ದಾಟುತ್ತೆ. ಹಾಗಾಗಿ ಭಾಳ ಹುಷಾರಾಗಿರೋದು ಒಳ್ಳೆಯದು. ಆ್ಯಸ್ ಅನ್ ಆರ್ಟಿಸ್ಟ್ ನಾವು ತುಂಬ ಹುಷಾರಾಗಿರಬೇಕು. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು. ತುಂಬ ಭಯ ಇದೆ, ತುಂಬ ಭಯ ಅಂದರೆ ತುಂಬ ಭಯ ಇರಬೇಕು. ಇಲ್ಲ ಅಂದರೆ ಕಷ್ಟ. ಭಯ ಇಲ್ಲ ಅಂದರೆ ತುಂಬ ಕಷ್ಟ ಇರಬೇಕು. ನಾನು ಹೆಂಗೆ ಬೇಕಾದ್ರೂ ಇರ್ಬೋದು, ಹೆಂಗೆ ಬೇಕಾದ್ರೂ ಎಲ್ಲ ಆಕ್ಸೆಪ್ಟ್ ಮಾಡ್ಕೋತಾರೆ. 4 ದಿನ ಕೆಲಸ ಇರುತ್ತೆ, 20 ದಿನ ಮನೇಲಿ ಕೂರಿಸ್ತಾರೆ. 26 ದಿನ, ಸಾರಿ, ತಿಂಗಳಲ್ಲಿ 30 ದಿನ ಅಲ್ವಾ? 4ರಿಂದ 5 ದಿನ ಕೆಲಸ ಇರುತ್ತೆ, 25 ದಿನ ಬೇಕಂತಾನೆ ಮನೇಲಿ ಕೂರಿಸ್ತಾರೆ. ಅದು ಟಾರ್ಗೆಟ್ ಮಾಡಿಬಿಡ್ತಾರೆ. ಓ ನಿನಗೆ ಇದು ಕಮ್ಮಿ ಇದೆಯಾ, ಇದು ಇನ್ನೂ ಕಮ್ಮಿ ಮಾಡ್ತೀವಿ. ಏನು ಕಮ್ಮಿ ಆಗಿದೆ ಅಂತ ಕೇಳ್ತೀರಲ್ವಾ, ಮಲ್ಟಿಪ್ಲೈ ಮಾಡ್ತಾರೆ ಅದನ್ನ. ಓ ಇಷ್ಟು ದಿನನಾ, ಆಯ್ತು 3 ತಿಂಗಳು ಕುತ್ಕೊ ಮನೇಲಿ, 1 ವರ್ಷ ಕುತ್ಕೊ ಮನೇಲಿ ಅಂತ ಮಾಡಿಬಿಡ್ತಾರೆ. ಅವರಿಗೆ ಅವರ ಒಂದು ಇದು ಈಗೋ ಟ್ರಿಗರ್ ಆಗಬಾರ್ದು ಅಂದರೆ ನಾವು ನಮ್ಮ ಈಗೋಗಳನ್ನ ಟ್ರಿಗರ್ ಮಾಡ್ಕೋಬಾರ್ದು. ಹೋದ್ವಾ, ಕೆಲಸ ಮಾಡಿದ್ವಾ, ಬಂದ್ವಾ, ಕಟ್, ಹಾಗೆ ಇರಬೇಕು. ಸೊ ಅದನ್ನು ನಾನು ಕಲ್ತಿದ್ದೀನಿ ಈ ವರ್ಷ, ಹೊಸ ವರ್ಷಕ್ಕೆ. ಸೊ ಈ ಯುಗಾದಿ ಬೆಸ್ಟ್ ಯುಗಾದಿ ಆಗುತ್ತೆ ನನಗೆ ಆ್ಯಕ್ಚುಲಿ. ಥ್ಯಾಂಕ್ಸ್.